ಹಲೋ ಎಲ್ರಿಗೂ ನಮಸ್ಕಾರ. ಕ್ಯಾಬ್ ಡ್ರೈವರ್ ಯೂಟ್ಯೂಬ್ ಚಾನಲ್ಗೆ ಇವತ್ತು ಹೋಗ್ತಾ ಇದ್ದೀವಿ ಮಲೆ ಮಹದೇಶ್ವರ ಬೆಟ್ಟಕ್ಕೆ. ನಾನು ಬೆಳಗ್ಗೆ ಬೆಂಗಳೂರು ಬಿಟ್ಟಾಗ ಸುಮಾರು 6:30 ಆಗಿತ್ತು. ಅಲ್ಲಿಂದ ನಮ್ಮ ರಾಮನಗರಕ್ಕೆ ಹೋಗಿ ರಾಮನಗರದಲ್ಲಿ ನಮ್ಮ ಮಾವರ್ ಪಿಕಪ್ ಮಾಡೋದಿತ್ತು. ಅವ್ರನ್ನ ಪಿಕಪ್ ಮಾಡ್ಕೊಂಡು ಹೋಗ್ತಾ ಇದ್ದೆ. ನೋಡಿ ನಮ್ಮ ರಾಮನಗರದ ಎಂಟ್ರಿ ಆಗ್ತಿದ್ರೆ ನಮ್ಮೂರ ಮಧ್ಯೆ ಒಂಥರ ಫೀಲೇ ಚೇಂಜು. ಅಲ್ಲಿ ನನಗೆ ನಮ್ಮ ಆಂಜನೇಯ ಸ್ವಾಮಿಗೆ ಒಂದು ನಮಸ್ಕಾರ ಹೊಡ್ಕೊಂಡು ಅಲ್ಲಿ ನನಗೆ ನಮ್ಮ ಮಾವರ ಮನೆ ಕಡೆ ಹೊಂಟೆ. ಮಹದೇಶ್ವರ ಬೆಟ್ಟದ ತಾಳ್ಬೆಟ್ಟ. ನಾವು ಪ್ರತಿ ಸತಿ ಇಲ್ಲಿ ಹೋದಾಗ ಮಹದೇಶ್ವರ ಬೆಟ್ಟ ಹೋಗ್ಬೇಕಾದ್ರೆ ಪ್ರತಿ ಸತಿ ಇಲ್ಲಿ ನಿಲ್ಲಿಸಿ ತಾಳ್ಬೆಟ್ಟ ನಿಲ್ಲಿಸಿ ಧೂಪ ಹಾಕಿ ದೇವ್ರಿಗೆ ನಮಸ್ಕಾರ ಹಾಕಿ ಇಲ್ಲಿಂದ ಮಾದಪ್ಪ ಉಗಿಯಕ್ಕೆ ಹೋಗ್ಬಿಟ್ಟು ಇಲ್ಲಿಂದ ಹೊರಡೋದು ಪದ್ಧತಿ. ಸುಮಾರು ಜನ ಹಂಗೆ ಹೋಗ್ತಾರೆ, ಬಟ್ ಹಂಗೆ ಹೋಗ್ಬಾರ್ದು. ನಾವು ಪ್ರತಿ ಸತಿ ಹೋದಾಗೆಲ್ಲ ಇಲ್ಲಿ ನಿಲ್ಲಿಸಿ ಮಾದಪ್ಪನ ಕೈ ಮುಗಿದು ಇಲ್ಲಿ ಧೂಪ ಹಾಕಿ ಕರ್ಪೂರ ಹಚ್ಬಿಟ್ಟು ಬಿಡೋದು. ಆದರೂ ಇಲ್ಲಿಂದ ಹೋಗೋ ಖುಷಿನೇ ಬೇರೆ. ನಾವು ಇನ್ನೇನು ಬೆಟ್ಟ ಇಳಿತಿದ್ದೀವಿ ಅನ್ನೋಂಗೆ ಇಲ್ಲಿಂದ ಮಾದಪ್ಪನ ವ್ಯೂ ಕಾಣಿಸುತ್ತೆ. ಮಾದಪ್ಪನ ದೇವಸ್ಥಾನ ಅದು. ಇಲ್ಲಿಂದ ನಾವು ನಾವು ಬಂದಿದ್ದು ಸಂಡೇ ಆದ್ರಿಂದ ತುಂಬ ರಶ್ ಇತ್ತು. ನಮಗೆ ದರ್ಶನ ಮಾಡೋದಕ್ಕೆ ಸುಮಾರು 4ರಿಂದ 4:15 ಗಂಟೆ ಟೈಮ್ ತಗೊಂಡು ಫೈನಲಿ ನೋಡಿ ಎಷ್ಟು ರಶ್ ಇದೆ ಅಂತ. ಉಗೇ ಮಾದಪ್ಪ, ಉಗೇ ಮಾದಪ್ಪ. ಕೊನೆಗೂ ದರ್ಶನ ಮುಗಿಸ್ಕೊಂಡು ಈಚೆ ಬಂದು ಒಂದೆರಡು ಫೋಟೋ ತಗೊಂಡು ಹಂಗೆ ವೀಡಿಯೋ ಮಾಡ್ಕೊಂಡು ದೇವಸ್ಥಾನದ್ದು ಗೋಪುರ ಎಲ್ಲ ನೋಡಿ. ಇದು ಬಂದು ರುದ್ರಾಕ್ಷಿ ಮಂಟಪ, ಇದು ಬಂದು ಬಸವರಥ, ಇದು ಬಂದು ಹುಲಿವಾನ. ಎಲ್ಲಕ್ಕೂ ನಮಸ್ಕಾರ ಮಾಡಿ ದೇವರದೊಂದು ಗೋಪುರದಿಂದ ಸ್ಟ್ಯಾಚ್ಯೂದೊಂದು ಫೋಟೋ ಹೊಡ್ಕೊಂಡು ಅಲ್ಲೇ ಇದ್ದಂಥ ಉಮಾಮಹೇಶ್ವರಿ ಆನೆಗೆ ನಮಸ್ಕಾರ ಹೊಟ್ಟು ವಾಪಸ್ ರಿಟರ್ನ್ ಬೆಂಗಳೂರು ಕಡೆ ಹೊಂಟು. ನಾವು ಬೆಂಗಳೂರು ಬೆಟ್ಟ ಬಿಡೋಷ್ಟೊತ್ತಿಗೆ ಸುಮಾರು 6:10 ಆಗಿತ್ತು. ನೈಟ್ ವ್ಯೂ ನೋಡಿ ಎಷ್ಟು ಚೆನ್ನಾಗಿದೆ ರೋಡು. ಬಟ್ ಮಳೆ ಒಯ್ದಾಗ ಇಲ್ಲ ಕುರಿತಾರೆ ಚೆನ್ನಾಗಿದೆ ರೋಡು. ಆಮೇಲೆ ಅಲ್ಲಿಂದ ರಾಮನಗರ ಹೋಟೆಲಲ್ಲಿ ಊಟ ಮಾಡಿ ಇವತ್ತಿನ ದಿನ ಅಲ್ಲೇ ಮುಗೀತು. ಥ್ಯಾಂಕ್ ಯು.